ಹಾಯ್ ಫ್ರೆಂಡ್ಸ್, ನಾನು ಫೋಟೋಶಾಪ್ ಬಗ್ಗೆ ನಿಮಗೆ ಫೋಟೋಶಾಪ್ ವರ್ಕ್ ಮಾಡೋದು ಮತ್ತು ಟೂಲ್ಸ್ ಬಗ್ಗೆ ನಾನು ಹೇಳಿಕೊಡುತ್ತೇನೆ. ಬನ್ನಿ ಫ್ರೆಂಡ್ಸ್, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನನ್ನು ಒತ್ತಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ಲೆಫ್ಟ್ ಸೈಡ್ ಏನಿದೆ ಟೂಲ್ಸ್ ಇದೆ, ಆ ಟೂಲ್ಸ್ ಬಂದುಬಿಟ್ಟು ನಿಮ್ಮ ಶಾರ್ಟ್ಕಟ್ ಕೀನು ಹೇಳಿಕೊಡ್ತೇನೆ. ಈಗ ಒಂದು ಫೋಟೋ ಓಪನ್ ಮಾಡ್ಕೊತೀನಿ ಫ್ರೆಂಡ್ಸ್. ಆ ಫೋಟೋ ಓಪನ್ ಮಾಡಿಕೊಂಡು ನಿಮಗೆ ಶಾರ್ಟ್ಕಟ್ ಕೀ ಕ್ಲಿಕ್ ಮಾಡಿದರೆ ಅದರಲ್ಲಿ ಕಾಣ್ತೈತಿ. ಅದು ನೋಡಿ ಫ್ರೆಂಡ್ಸ್, ಒಂದೇದು ರೆಕ್ಟ್ಯಾಂಗಲ್ ಟೂಲ್ ಅಂತೇಳಿ. ಈಗ ನಾನು ಹೊಡಿತೀನಿ. ಹೊಡೆದ್ರೆ ಆ ಸೆಲೆಕ್ಟ್ ಆಗುತ್ತೆ, ಅಂದರೆ ಇದು ಒಂದೇದು ಶಾರ್ಟ್ಕಟ್ ಕೀ ಅಂತ. ಆಮೇಲೆ ಕಂಟ್ರೋಲ್ ಎ ಹೊಡೆದರೆ ಅದು ಸೆಲೆಕ್ಟ್ ಆಗುತ್ತೆ. ಬರೀ ಹೊಡೆದ್ರೆ ಇದು ಸೆಲೆಕ್ಟ್ ಆಗುತ್ತೆ. ಹೊಡೆದ್ರೆ ಇದು ಸೆಲೆಕ್ಟ್ ಆದರೆ ನೀವು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಹಿಂಗೆ ಮಾಡಿ ಕಟ್ ಮಾಡಿದರೆ ಈ ಫೋಟೋಗಳು ಕಟ್ ಆಗ್ತದೆ. ಅಂದರೆ ನಿಮಗೆ ಅದು ಏನಂದರೆ ಸೆಲೆಕ್ಟ್ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಮತ್ತು ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ಏರೋ ಮಾರ್ಕ್ ಏನಿದೆ ಅದು ನಿಮಗೆ ಶಾರ್ಟ್ಕಟ್ ಕೀ ವಿ ಹೊಡೆದ್ರೆ ಅದು ಸೆಲೆಕ್ಟ್ ಆಗುತ್ತೆ. ಬರೀ ಹೊಡೆಯೋದು, ಕಂಟ್ರೋಲು ಆಲ್ಟು ಏನೂ ಹಿಡಿಯೋಂಗಿಲ್ಲ. ಹೊಡೆದ್ರೆ ಇದು ಸೆಲೆಕ್ಟ್ ಆಗುತ್ತೆ. ಈ ಫೋಟೋವನ್ನು ಏನು ಮಾಡಬೇಕಪ್ಪ ಅಂತಂದರೆ, ಈಗ ಒಂದು ಡಬಲ್ ಫೋಟೋ ಅಥವಾ ಏನೋ ಅದನ್ನು ಕಟಿಂಗ್ ಮಾಡಿರ್ತೀರಿ. ಕಟಿಂಗ್ ಮಾಡಿದರೆ ತೋರಿಸ್ತೇನೆ ಫ್ರೆಂಡ್ಸ್ ನಿಮಗೆ ಅದು ಟೂಲ್ ಹೆಂಗೆ ವರ್ಕ್ ಆಗುತ್ತೆ ಅಂತೇಳಿ. ಈಗ ಒಂದೇನೋ ಇದು ಟೂಲ್ ಇದೆಲ್ಲ, ಈ ಥರ ಮೂವ್ ಮಾಡಿ ನೀವು ಈ ಫೋಟೋ ಕಟಿಂಗ್ ಮಾಡಿದರೆ ಈ ಜಸ್ಟ್ ನಿಮ್ಗೆ ಕಟಿಂಗ್ ಮಾಡೋದು ಆಮೇಲೆ ಹೇಳ್ತೀನಿ ಫ್ರೆಂಡ್ಸ್. ಫೋಟೋ ಕಟಿಂಗ್ ಹೆಂಗೆ ಮಾಡೋದು ಅಂತೇಳಿ. ಆ ಫೋಟೋ ಕಟಿಂಗ್ ಮಾಡಿದ ತಕ್ಷಣ ಆ ಫೋಟೋನ ಬೇರೆ ಕಡೆ ಡ್ರಾಪ್ ಮಾಡಬೇಕಾದ್ರೆ ಈಗ ಟೂಲು ಉಪಯೋಗ ಆಗುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಎರಡನೇದು ಮತ್ತು ಯಾವುದನ್ನೋದು ಹೇಳ್ತೀನಿ. ಲ್ಯಾಸೋ ಟೂಲ್ ಅಂತೇಳಿ. ಈ ಲ್ಯಾಸೋ ಟೂಲ್ ಏನಾಗುತ್ತೆ ಅಂತಂದರೆ ಇದರಾಗೆ 2-3 ಟೂಲ್ಸ್ಗಳು ಬರ್ತಾವೆ. ಅದು ಫ್ರೆಶ್ ಮಾಡಿ ಹಿಡಿದ್ರೆ ಇಲ್ಲಿ ಬರುತ್ತೆ ಫ್ರೆಂಡ್ಸ್. ಇದು ಬರೀ ಹೊಡೆದ್ರೆ ಇದು ಟೂಲ್ಸ್ ನಿಮ್ಗೆ ಸೆಲೆಕ್ಟ್ ಆಗುತ್ತೆ. ಈಗ ನೋಡಿ ಫ್ರೆಂಡ್ಸ್, ಬರೀ ಹೊಡೆದ್ಬಿಟ್ರೆ ಈ ಥರ ಹಿಂಗೆ ಸೆಲೆಕ್ಟ್ ಆಗುತ್ತೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ, ನೀವು ಫೋಟೋವನ್ನು ಕಟಿಂಗ್ ಮಾಡಲಿಕ್ಕೆ ವರ್ಕ್ ಆಗುತ್ತೆ. ಇದು ಸ್ಟಾರ್ಟ್ ಮಾಡಿಂದೆ ಇದು ಈ ಥರ ಮಾಡಿ ನೀವು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಿ ಅದನ್ನು ಅಲ್ಲಿ ಕೂಡಿಸ್ಬೇಕು ಫ್ರೆಂಡ್ಸ್. ಅದು ಕೂಡಿಸಿದ್ರೆ ನೋಡಿ ಫ್ರೆಂಡ್ಸ್, ಈಗ ಅದು ಫೋಟೋ ಕಟಿಂಗ್ ಆಗಿದೆ. ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಅದನ್ನು ಕ್ಲೀನಾಗಿ ನೀವು ಕರೆಕ್ಟಾಗಿ ನೀವು ಕಟಿಂಗ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ಮ್ಯಾಜಿಕ್ ಟೂಲ್ ಅಂತೇಳಿ. ಬರೀ ಹೊಡೆದರೆ ನಿಮಗೆ ಮ್ಯಾಜಿಕ್ ಟೂಲ್ ಸೆಲೆಕ್ಟ್ ಆಗುತ್ತೆ. ಮ್ಯಾಜಿಕ್ ಟೂಲ್ ಹೇಗೆ ಅಂತಂದರೆ, ಇಲ್ಲಿ ವೈಟ್ ಏನಿದೆ ಒಂದು ಸಲ ಸೆಲೆಕ್ಟ್ ಮಾಡಿಬಿಟ್ರೆ ಅದು ಪೂರ ಎಲ್ಲೆಲ್ಲಿ ಏನೇ ಕಲರ್ ಇರ್ತೈತೆ ಅದು ಸೆಲೆಕ್ಟ್ ಆಗುತ್ತೆ. ಆಮ್ಯಾಗ ಬ್ಯಾಕ್ಗ್ರೌಂಡು ನೀವು ಫೋಟೋ ಹೊಡೆದಾಗ ಒಂದೇ ಇಮೇಜ್ ಇತ್ತಂದರೆ ಸೆಲೆಕ್ಟ್ ಆಗುತ್ತೆ. ಇದು ಈ ಥರ ಇತ್ತಂದರೆ ಸೆಲೆಕ್ಟ್ ಆಗೋದು ಭಾಳ ಕಮ್ಮಿ. ಈ ಫೋಟೋವನ್ನು ಡೈರೆಕ್ಟ್ ನೀವು ಈ ಥರ ಸೆಲೆಕ್ಟ್ ಮಾಡಿ ಕಟಿಂಗ್ ಮಾಡೋ ಬದಲು ಈ ಥರನೂ ಮಾಡ್ಕೋಬೋದು. ಬಟ್ ಇದು ಲೇಟ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಪ್ಲೇನ್ ಇತ್ತಪ್ಪ ಅಂದರೆ ನಿಮಗೆ ಇಮಿಡಿಯೇಟಾಗಿ ವರ್ಕ್ ಆಗುತ್ತೆ. ಅದು ಮುಂದೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಾನು. ಮ್ಯಾಜಿಕ್ ಟೂಲ್ ಎರಡನೇದು. ಆಮೇಲೆ ಇದು ಕಟಿಂಗ್ ಟೂಲ್ ಅಂತ ಫ್ರೆಂಡ್ಸ್. ಹೊಡಿಬೋದು, ಶಾರ್ಟ್ಕಟ್ ಕೀ ಸಿ. ಈಗ ನೋಡಿ ಫ್ರೆಂಡ್ಸ್, ಹೊಡೆದ್ರೆ ಈ ಕಟಿಂಗ್ ಟೂಲ್ ಬರುತ್ತೆ. ಈ ಕಟಿಂಗ್ ಟೂಲು ಇಲ್ಲಿ ವಿಡ್ತು ಹೈಟು ಅಂತಿರುತ್ತೆ. ಆ ವಿಡ್ತು ಹೈಟು ನೀವು ಸೈಜ್ ಹಾಕೋಬೇಕು. ನಿಮ್ಗೆ 4x6 ಫೋಟೋ ಬೇಕು, 6x4 ಅಂತ ಹಾಕ್ಕೊಂಡು ನೀವು ಇಲ್ಲಿ ಹಿಡಿದು ಈ ಥರ ಕ್ರಾಪ್ ಮಾಡಿದರೆ ಆ ಫೋಟೋ ಆ ಸೈಜಿಗೆ ಕ್ರಾಪ್ ಆಗುತ್ತೆ. ಫ್ರೆಂಡ್ಸ್, ಇದು ಅದೇ ಸೈಜಿಗೆ ಆಯಿತು ಅಂದರೆ ನೀವು ಇಲ್ಲೇ ಆಮೇಲೆ ಪಾಸ್ಪೋರ್ಟ್ ಹಾಕೋಬೇಕು. ಇದನ್ನು ಸೆಲೆಕ್ಟ್ ಮಾಡಿದಾಗ ಮಾತ್ರ ಇದು ಬರುತ್ತೆ ವಿಡ್ತು ಹೈಟು. ಅಲ್ಲಿ ನೀವು ಇಂಚ್ ಇರಬೇಕು. ಇಂಚ್ ಇಲ್ಲಪ್ಪ ಅಂತಂದರೆ ಕಂಟ್ರೋಲ್ ಹಿಡಿದು ಹೊಡೆದ್ರೆ ಇಲ್ಲಿ ಸ್ಕೇಲ್ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ರೈಟ್ ಕ್ಲಿಕ್ ಮಾಡಿದರೆ, ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ಇಲ್ಲಿ ಇಂಚ್ ಅಂತ ಇರುತ್ತೆ. ಇಂಚ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ 6x4 ಅಂತ ಹೊಡೆದಾಗ ಅಥವಾ ಅಲ್ಲಿ ಅಂತಿರ್ಬೇಕು ಫ್ರೆಂಡ್ಸ್.
ಇನ್ನಂತಂದರೆ ನಿಮಗೆ ಇಂಚ್ ಒಳಗೆ, ಮತ್ತು ಸೇಮ್ ಅಂತ ಬರ್ತದೆ ಸೆಂಟಿಮೀಟರ್, MM ಹೊಡೆದ್ರೆ ಮೀಟರ್ ಮಿಲಿಮೀಟರ್ ಅಂತ ಬರ್ತದೆ. ಇಂಚ್ ಅಂತ ಹೇಳಿದಾಗ ನಾವು 6x4 ಪಾಸ್ಪೋರ್ಟ್ ಸೈಜು 8x12 ಈ ಥರ ನೀವು ಫೋಟೋಗಳನ್ನು ಕ್ರಾಪ್ ಮಾಡ್ಬೋದು. ಆಮ್ಯಾಗ ಪಾಸ್ಪೋರ್ಟ್ ಮಾಡಬೇಕಾದ್ರೂ ಇದೇ ಟೂಲನ್ನು ಸೆಲೆಕ್ಟ್ ಮಾಡಿ ನೀವು ಇಲ್ಲಿ ಸೈಜ್ ಇರುತ್ತೆ ಪಾಸ್ಪೋರ್ಟದ್ದು, ಆ ಸೈಜ್ ಹಾಕಿ ಕ್ರಾಪ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಯೂಸ್ ಆಗುವಂಥ ಕೀಗಳನ್ನು ಜಾಸ್ತಿ ಹೇಳ್ತೀನಿ ಫ್ರೆಂಡ್ಸ್, ಉಳಿದದ್ದನ್ನು ನೀವು ಅದನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ. ಅದನ್ನೇ ಅಲ್ಲಿಗೆ ಬಂದಾಗ ಈಗ ನಿಮಗೆ ಯೂಸ್ ಆಗಬೇಕು ಅಂತ ಅಷ್ಟೇ ಹೇಳ್ತೀನಿ. ಮತ್ತು ಬಿ ಹೊಡೆದ್ರೆ ಬ್ರಷ್ ಟೂಲ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಬಿ ಹೊಡೆದ್ರೆ ಬ್ರಷ್ ಟೂಲ್ ಓಪನ್ ಆಗುತ್ತೆ. ಬ್ರಷ್ ಟೂಲ್ ಯಾಕೆ ಓಪನ್ ಆಗುತ್ತಪ್ಪ ಅಂತಂದರೆ, ಈಗ ಫ್ರೆಂಡ್ಸ್ ಈಗ ನೋಡಿ ಇಲ್ಲಿ ಗಿಡಗಳಿದಲ್ಲ, ಅಥವಾ ಒಂದು ಇಲ್ಲಿ ಅರ್ಧ ಪ್ಲೇನ್ ಬ್ಯಾಕ್ಗ್ರೌಂಡ್ಸ್ ಇತ್ತು, ಇಲ್ಲಿ ಬೇರೆ ಬೇರೆ ಕಲರ್ ಇತ್ತಪ್ಪ ಅಂತಂದರೆ ಅವಾಗ ಈ ಬ್ರಷ್ ಟೂಲನ್ನು ದೊಡ್ಡದು ಮಾಡಿ ಈ ಥರ ನೀವು ಹಿಂಗೆ ಕ್ಲಿಕ್ ಮಾಡಿದರೆ ಇದು ಸೆಲೆಕ್ಟ್ ಮಾಡಿಕೊಂಡ್ರೆ ಆ ಕಲರನ್ನು ಚೇಂಜ್ ಮಾಡುತ್ತೆ. ಬ್ರಷ್ ಟೂಲು ಬಣ್ಣವನ್ನು ಹಾಕುತ್ತೆ. ಆಮ್ಯಾಗ ನೀವು ಫೇಸ್ಗಳನ್ನು ಮಾಡ್ಬೋದು ಅದರ. ಮತ್ತು ಕಂಟ್ರೋಲ್ ಅಲ್ಟ್ ಹಿಡಿದು ಜೆಡ್ ಹೊಡೆದ್ರೆ ನಿಮ್ಗೆ ಅಂಡು ಆಗುತ್ತೆ. ಮತ್ತು ಎಸ್ ಹೊಡೆದ್ರೆ ಸ್ಟಾಂಪ್ ಅಂತ ಬರುತ್ತೆ. ಸ್ಟಾಂಪ್ ಯಾಕೆ ಯೂಸ್ ಆಗುತ್ತೆ ಅಂದರೆ ಫ್ರೆಂಡ್ಸ್, ಈಗ ನೋಡಿ ಫ್ರೆಂಡ್ಸ್, ಸಪೋಸ್ ಇಲ್ಲಿ ಈಗಾಗಲೇ ನಾನು ಮುಖವನ್ನು ಕ್ಲೀನ್ ಮಾಡಿದ್ದೀನಿ. ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ 40-45 ಈ ಥರ ಇಟ್ಕೋಬೇಕು. ಇಲ್ಲೇನು ಮಾಡಬೇಕು, ಒಂದು 40 ಈ ಥರ ಇಟ್ಕೊಂಡು ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಬ್ರಷ್ ಸೆಲೆಕ್ಟ್ ಮಾಡ್ಕೋಬೇಕು. 300 ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಾಗ ಅದನ್ನು ಸ್ವಲ್ಪ ಬ್ರಷ್ ಸಣ್ಣದು ಮಾಡಿಕೊಂಡು ಅಲ್ಟ್ ಹಿಡಿದು ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದಾಗ ಅಂದರೆ ಸ್ಟಾಂಪ್ ಆಗುತ್ತೆ. ಇಲ್ಲಿ 45 ಇಲ್ಲೇನಾಗುತ್ತೆ ಫ್ರೆಂಡ್ಸ್, ಇಲ್ಲೇನಂದರೆ ಡಾಟ್ ಇದ್ದರೆ ಅಥವಾ ಗುಳ್ಳಿಗಳು ಇದ್ದರೆ ಆ ಥರ ಎಲ್ಲ ನೀವು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಈಗ ಒಂದು ಯಾವುದೋ ಒಂದು ಇಟ್ಟು ತೋರಿಸ್ತೀನಿ ಫ್ರೆಂಡ್ಸ್. ಒಂದೇನೋ ಒಂದು ಚಿಕ್ಕಿ ಇತ್ತು, ಈ ಥರ ಒಂದು ಚಿಕ್ಕಿ ಇತ್ತು ಅಂದರೆ ಅವಾಗ ಏನು ಮಾಡಬೇಕು, ಇಲ್ಲಿ ಅಲ್ಟ್ ಹಿಡಿದು ಇಲ್ಲಿ ಕ್ಲಿಕ್ ಮಾಡಿ ಹೊಳ್ಳಿ ಅದ್ರ ಮ್ಯಾಗ ಬಿಟ್ಟರೆ ಅದು ನಿಮಗೆ ಸ್ವಲ್ಪ ಸಣ್ಣದು ಮಾಡಿ ಅಂದರೆ ನಾವು ಈಗ ನೋಡಿ ಫ್ರೆಂಡ್ಸ್ ಹೋಗುತ್ತೆ. ಆಮೇಲೆ ಇಲ್ಲಿ ಟಿಕ್ಲಿ ಹಚ್ಬೋದು, ಬಿಂದಿ. ಈಗ ಬಿ ಹೊಡೆದು ಬಿಟ್ಟರೆ ಬ್ರಷ್ ಟೂಲ್ ಬರುತ್ತೆ, ಅಲ್ಲೇ ನೀವು ಬಿಂದಿ ಏನಿರುತ್ತೆ ಅದನ್ನು ನೀವು ಚಾಕ್ಲೇಟ್ ಇಡಬೇಕಾ, ಚಾಕ್ಲೇಟ್ ತೊಗೊಂಡು ನೋಡಿ ಫ್ರೆಂಡ್ಸ್ ಇದನ್ನು ಸಣ್ಣ ಮಾಡಿ ನೋಡಿ ಫ್ರೆಂಡ್ಸ್, ಈ ಥರ ನೀವು ಹಚ್ಬೋದು. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಸ್ಟಾಂಪ್ ಆಯಿತು. ಇದು ಎರೇಸರ್ ಟೂಲ್ ಎದಕ್ಕೆ ಯೂಸ್ ಆಗುತ್ತೆ, ಈ ಹೊಡೆದರೆ ಎರೇಸರ್ ಟೂಲ್ ಬರುತ್ತೆ. ಎರೇಸ್ ಮಾಡೋದು, ಅಳಕಿಸೋದು ಅಂದರೆ ಇದೆಲ್ಲ ಇದು ಹೇರ್ಸ್ ಕಟಿಂಗ್ ಮಾಡಿದಾಗ ಅಥವಾ ಅದು ಏನರ ನಿಮಗೆ ಎರೇಸರ್ ಅಂದರೆ ಅಳಕಿಸೋದು ಅಂದರೆ ನೀವು ಎಲ್ಲರ ಕಟಿಂಗ್ ಮಾಡಿರ್ತೀರಿ, ಕಟಿಂಗ್ ಮಾಡಿದಾಗ ಅದು ನಿಮಗೆ ಸ್ವಲ್ಪ ಹೆಚ್ಚಿಗೆ ಬಂದಿತ್ತಪ್ಪ ಅಂದ್ರೆ ಅದರಲ್ಲೇ ನೀವು ಅಳಕಿಸ್ಬೋದು. ಈ ಕಟಿಂಗ್ ಸಪೋಸ್ ಈ ಥರ ಮಾಡಿರ್ತೀರಿ, ಈ ಕಟಿಂಗ್ ಮಾಡಿದಾಗ ಎರೇಸ್ ಮಾಡಬೇಕು ಅಂದ್ರೆ ಈ ಥರ ನೀವು ಅಳಕಿಸ್ಬೋದು. ನೋಡಿ ಫ್ರೆಂಡ್ಸ್, ಇದು ನೀವು ಹಿಂಗೆ ಮಾಡಿದ್ರಿಂದ ಅದು ನಾವು ವರ್ಕ್ ಮಾಡಲಾರ್ದಂಗೆ ಅದಿಲ್ಲ ನೋಡಿ ಫ್ರೆಂಡ್, ಈ ಥರ ಕಾಣ್ತೈತಿ. ಇದು ಜಸ್ಟ್ ತೋರಿಸ್ತಾ ಇದ್ದೀನಿ, ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇರೆ ನಾನು ಹಾಕ್ತೀನಿ. ಈಗ ಆ ಕೀಗಳ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಎರೇಸರ್ ಆಗನ ಇದು ಈ ಟೂಲ್ ಏನು ಮಾಡುತ್ತೆ ನಿಮಗೆ ಫ್ರೆಂಡ್ಸ್ ಅಂತಂದರೆ ಬಣ್ಣ ಹಾಕತ್ತೆ. ಜಿ ಹೊಡೆದು ಬಿಟ್ಟರೆ ಆ ಟೂಲು ಸೆಲೆಕ್ಟ್ ಆಗುತ್ತೆ. ಇದು ಟೂಲ್ ಹೆಸರು ಏನು ಗೊತ್ತಾ ಫ್ರೆಂಡ್ಸ್, ಪ್ರಿಂಟ್ ಬಕೆಟ್ ಅಂತೇಳಿ. ಇದು ನೀವು ಹಿಂಗೆ ಕ್ಲಿಕ್ ಮಾಡಿಬಿಟ್ರೆ ಈ ಚಾಕ್ಲೇಟ್ ಇಲ್ಲಿ ಯಾವ್ದು ಸೆಲೆಕ್ಟ್ ಮಾಡಿರ್ತೀರಿ ಅದೇ ಬಣ್ಣ ಬರುತ್ತೆ ಫ್ರೆಂಡ್. ಇದು ಜಿ ಹೊಡೆದು ಬಿಟ್ಟರೆ ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಶಿಫ್ಟ್ ಹಿಡಿದು ಆ ಥರ ಹಿಂಗೆ ಕ್ಲಿಕ್ ಮಾಡ್ಕೊಂತಂದರೆ ಪ್ಲೇನ್ ಬ್ಯಾಕ್ಗ್ರೌಂಡ್ ಸಿತ್ತಪ್ಪ ಅಂದರೆ ಒಮ್ಮೆಗಲೇ
ಅದು ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಈಗ ಎಲ್ಲಿ ಅಲ್ಲಿ ಪ್ಲೇನ್ ಇತ್ತಲ್ಲ ಅಲ್ಲಿ ಆಯಿತು ಫ್ರೆಂಡ್ಸ್. ಇದು ಓ ಹೊಡೆದರೆ ಐಬ್ರೋ ಅಥವಾ ಇದು ಬರ್ನ್ ಟೂಲ್ ಅಂತೇಳಿ ಫ್ರೆಂಡ್ಸ್. ಓ ಹೊಡೆದ್ರೆ ಇದು ಬರ್ನ್ ಟೂಲ್ ಅಂತ ಸಿಲೆಕ್ಟ್ ಆಗುತ್ತೆ. ನೀವು ಅದು ಏನಾಗ ಐಬ್ರೋ ಮಾಡ್ಬೋದು, ಬ್ಲ್ಯಾಕ್ ಹೇರ್ಸ್ ವೈಟ್ ಆಗಿದ್ದು ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಈಗ ನಾನು ಮಾಡಿ ತೋರಿಸ್ತೀನಿ. ಈ ಥರ ಐಬ್ರೋ ಮಾಡ್ಬೋದು. ಅಥವಾ ಹೇರ್ಸ್ ಇಲ್ಲಿ ಎಲ್ಲರ ವೈಟ್ ಆಗಿದ್ದರೆ ಸ್ವಲ್ಪ ದೊಡ್ಡದು ಮಾಡಿ ಈ ಹೇರ್ಸನ್ನು ಈ ಥರ ಸ್ವಲ್ಪ ಬ್ಲ್ಯಾಕ್ ಮಾಡ್ಕೋಬೋದು. ಹೇರ್ಸನ್ನು ಸ್ವಲ್ಪ ನೈಸ್ ಮಾಡ್ಬೋದು. ವೈಟ್ ಆಗಿದ್ದರೆ ಈಗೆಲ್ಲರೂ ಆಲ್ಮೋಸ್ಟ್ ಅಲ್ಲಿ ವೈಟ್ ಆಗ್ತಾವೆ. ಆಮೇಲೆ ಇದು ಬರೀ ಟಿ ಹೊಡೆದ್ರೆ ನಿಮ್ಗೆ ಟೈಪಿಂಗ್ ಟೂಲ್ ಬರುತ್ತೆ. ಅಂದರೆ ನೀವು ಇಲ್ಲಿ ಏನರ ಒಂದು ನೇಮ್ ಬರಿಬೇಕಾಯಿತು, ಯಾವುದೇ ಒಂದು ಕಪಲ್ಸ್ ನೇಮ್ ಆಗಲಿ, ನೀವು ಯಾವುದೋ ಒಂದು ಬರ್ತ್ಡೇ ನೇಮ್ ಬರಿಬೇಕಪ್ಪ ಅಂದರೆ ಆ ಟೂಲನ್ನು ಯೂಸ್ ಮಾಡಬೇಕು. ಮತ್ತು ಇದು ಪೆನ್ ಟೂಲ್ ಫ್ರೆಂಡ್ಸ್, ಇದು ಭಾಳ ಇಂಪಾರ್ಟೆಂಟ್. ನೀವು ಒಂದು ಯಾವುದೇ ಫೋಟೋವನ್ನು ಇದರಿಂದ ತೆಗೆದು ಬೇರೆ ಕಡೆ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬೇಕಾದ್ರೆ ಈ ಟೂಲ್ ಭಾಳ ಮುಖ್ಯವಾಗಿರುತ್ತದೆ. ಅದು ನೀವು ಇಲ್ಲಿ ಇದೇ ಲ್ಯಾಸೋ ಟೂಲ್ ಹೆಂಗೆ ಯೂಸ್ ಮಾಡ್ತೀರ ಅದೇ ಥರ ಇದು ನಿಮಗೆ ಅದು ಏನಾಗುತ್ತೆ, ಯಾವನಾರ ವರ್ಕ್ ಮಾಡಬೇಕಾದ್ರೆ ಅದು ಪೂರ್ತಿ ಅದು ಹೋಗಿಬಿಡುತ್ತೆ, ಮತ್ತು ಹೊಳ್ಳಿ ಫಸ್ಟಿಂದ ಮಾಡಬೇಕು. ಇದು ಹಂಗಿಲ್ಲ. ಪಿ ಹೊಡೆದ್ರೆ ಶಾರ್ಟ್ಕಟ್ಟಿಗೆ ಪಿ ಹೊಡೆದ್ರೆ ಇದೆಲ್ಲ ಈ ಥರ ಸೆಲೆಕ್ಟ್ ಮಾಡಿ ಈ ಥರ ನೀವು ಮಾಡ್ಕೋಬೇಕಾಗತ್ತೆ. ಇದು ಹೊಳ್ಳಿ ಎಲ್ಲಿ ಕೂಡಿಸಿರ್ತೀರಿ ಅಲ್ಲಿ ಕೂಡಿಸಿ ಸ್ಟಾರ್ಟ್ ಮಾಡಿರ್ತೀರಿ, ಅಲ್ಲಿ ಎಂಡ್ ಅದು ಎಲ್ಲಿ ಸ್ಟಾರ್ಟ್ ಮಾಡಿರ್ತೀರಿ ಹೊಳ್ಳಿ ಲಾಸ್ಟಿಗೂ ಅದನ್ನು ಬಂದು ಅಲ್ಲಿ ಕೂಡಿಸ್ಬೇಕು ಫ್ರೆಂಡ್ಸ್. ಈ ಥರ ಹಿಂಗೆ ಮುಗಿದುಕೊಳ್ಳೋ ಪೂರ್ತಿ ಕೂಡಿಸ್ಬೇಕಾಗತ್ತೆ. ಆಮ್ಯಾಗ ಅದಕ್ಕೆ ಫೆದರ್ ಕೊಡಬೇಕು. ಹೋಗಲಿ, ಅದಕ್ಕೆ ಒಂದು ಬೇರೆ ವಿಡಿಯೋ ನಮಗೆ ಹೇಳ್ತೀನಿ ಅದನ್ನು ಯಾವ ಥರ ಕಟಿಂಗ್ ಮಾಡ್ಬೇಕಂತೇಳಿ. ಬನ್ನಿ ಫ್ರೆಂಡ್ಸ್. ಮತ್ತು ನೆಕ್ಸ್ಟು ಇದು ಪೆನ್ ಟೂಲ್ ಆಯಿತು. ಇದೇನು ಫ್ರೆಂಡ್ಸ್ ಅಂತಂದರೆ ಕಸ್ಟಮ್ಸ್ ಶೇಪ್ ಟೂಲ್. ಅಂದರೆ ನಿಮಗೆ ಇಲ್ಲಿ ಒಬ್ಬ ಆಲ್ಬಮ್ದೊಳಗಾಗಲಿ ಯಾವುದೋ ಒಂದು ಇಲ್ಲೇನು ಇವು ಅದಾವಲ್ಲ ಫ್ರೆಂಡ್ಸ್ ಟೂಲ್ಸ್ಗಳು, ಸೆಲೆಕ್ಟ್ ಮಾಡಿದಾಗ ಇಲ್ಲೇ ನಿಮಗೆ ಇಲ್ಲಿ ಸಿಗ್ತಾವೆ, ಇಲ್ಲಿ ಇರ್ತಾವೆ ಅವೆಲ್ಲ. ಮುಂದಿನ ವೀಡಿಯೋಗಳಲ್ಲಿ ನಾವು ಒಂದೊಂದಾಗಿ ಹೇಳ್ತೀನಿ ಫ್ರೆಂಡ್ಸ್. ಈಗ ಇದು ಜಡ್ ಹೊಡೆದ್ರೆ ಜೂಮ್ ಬರುತ್ತೆ, ನೀವು ಈ ಥರ ಮಾಡಿ ಜೂಮ್ ಮಾಡಿ ನೋಡ್ಬೋದು. ಆಮೇಲೆ ಅಲ್ಟ್ ಹಿಡಿದು ಒಂದು ಸಲ ಕ್ಲಿಕ್ ಮಾಡಿದ್ರೆ ಅದು ಹಿಂದಕ್ಕೆ ಹೋಗುತ್ತೆ. ಬರೀ ಹಿಂಗೆ ಕ್ಲಿಕ್ ಮಾಡ್ಕೊಂಡು ಬಂದರೆ ಮುಂದಕ್ಕೆ ಹೋಗುತ್ತೆ. ಅಲ್ಟ್ ಹಿಡಿದು ಕ್ಲಿಕ್ ಮಾಡಿದ್ರೆ ಹಿಂದಕ್ಕೆ ಹೋಗುತ್ತೆ. ಮತ್ತು ನಿಮಗೆ ಹೊಸ ಏನರ ಅನಿಸಿಕೆ ಇದ್ದರೆ ಅದರೊಳಗೆ ನಿಮಗೆ ಕೇಳೋದಿತ್ತು ಅಂದರೆ ಕಾಮೆಂಟ್ ಮಾಡೋದು ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.